ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಲಾ ಆಫ್ ಪ್ಯಾರಲಲಿಸಮ್ ಆಫ್ ಫೋರ್ಸಸ್ಸಿನ ಪಾರ್ಟ್ 3 ಇದು. ಫಸ್ಟ್ 2 ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಈ 3 ವಿಡಿಯೋಸ್ ನೋಡಿದ್ರೆ ಸಾಕು. ಸೊ ಎಲ್ಲ ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡ್ತಾ ಹೋಗ್ಬೋದು. 2 ಫೋರ್ಸಸ್ ಆಫ್ ಮ್ಯಾಗ್ನಿಟ್ಯೂಡ್ 100 ನ್ಯೂಟನ್. ಒನ್ ಫೋರ್ಸ್ ಯಾವುದು? P ಈಸ್ ಈಕ್ವಲ್ ಟು 100 ನ್ಯೂಟನ್. ಇದು ಯಾವುದು? ಪುಲ್. ನೆಕ್ಸ್ಟ್ ಆ್ಯಂಡ್ ಅನದರ್ ಈಸ್ 80. Q is equal to 80 Newton. ಇದು ಯಾವುದು? ಪುಷ್ ಫೋರ್ಸ್ ಆರ್ ಆ್ಯಕ್ಟಿಂಗ್ ಅಟ್ ಎ ಪಾಯಿಂಟ್ ಮೇಕಿಂಗ್ ಆ್ಯನ್ ಆ್ಯಂಗಲ್ ಆಫ್ 130 ಡಿಗ್ರಿ. ಸೊ ಆ್ಯಂಗಲ್ ಎಷ್ಟು ಮಾಡ್ತಾ ಇದ್ದಾವೆ? ಅವೆರಡರ ಮಧ್ಯ ಆ್ಯಂಗಲ್ ಟೀಟಾ ಈಸ್ ಈಕ್ವಲ್ ಟು 135 ಡಿಗ್ರಿ ಆ್ಯಂಗಲ್ ಮಾಡ್ತಾ ಇದ್ದಾವೆ. ಫೈಂಡ್ ದ ರಿಸಲ್ಟೆಂಟ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಡಯಾಗ್ರಾಮ್ನ ಬಿಡಿಸ್ಕೊಳ್ತಾ ಹೋಗೋಣ. ಸೊ ಇದು P ಅಂತ ಅಂದ್ಕೊಳ್ಳಿ. ಸೊ P ಯಾವ ಆಪ್ರೇಷನ್? ಪುಷ್ ಅಂತ ಅಂದರೆ ಎಕ್ಸ್ಪ್ಯಾನ್ಷನ್, ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ತಿರೋ ಥರ ಪುಷ್ ಅಂದರೆ. ಸೊ ಅದಕ್ಕೆ ಔಟ್ವರ್ಡ್. ನೆಕ್ಸ್ಟ್ ಇನ್ನೊಂದು ಯಾವುದು? ಪುಲ್ ಆಪ್ರೇಷನ್. ಸೊ ಆಪ್ರೇಷನ್ ಅಂತೀನಿ, ಪುಲ್ ಫೋರ್ಸ್. ಸೊ ಪುಲ್ ಫೋರ್ಸ್ ಇರೋದ್ರಿಂದ ಪುಲ್ ಮಾಡಿದ್ರೆ ಏನಾಗುತ್ತೆ? ಎಳಿತಾ ಇರೋದು ಅಂತ ಅಂದರೆ ಕಂಪ್ರೆಸ್. ಸೊ ಈ ಪಾಯಿಂಟಿಗೆ ಕಂಪ್ರೆಸ್ ಆಗ್ತಾ ಈ ಡೈರೆಕ್ಷನಲ್ಲಿ ಬರ್ತಾ ಹೋಗುತ್ತೆ. ಸೊ ಪುಷ್ ಹೊರಗಡೆ ಹೋಗ್ತಾ ಇದೆ, ಪುಲ್ ಒಳಗಡೆ ಬರ್ತಾ ಇದೆ. ಪುಷ್ ಕಂಪ್ರೆಸ್ ಆಗ್ತಾ ಇದೆ ಅಂತ ಅಂದರೆ ಒಳಗಡೆ ಬರ್ತಾ ಇದೆ. ಸೊ ಇದು ಯಾವ ಆಪ್ರೇಷನ್ ಆಗುತ್ತೆ? Q. ನೆಕ್ಸ್ಟ್ ಇದು P. ಸೊ ವ್ಯಾಲ್ಯೂ ಗೊತ್ತಿದೆ. Pನ ವ್ಯಾಲ್ಯೂ 100, Qನ ವ್ಯಾಲ್ಯೂ 80. ಸೊ ಟೀಟಾ ಎಷ್ಟು? 135 ಡಿಗ್ರಿ. ಸೊ ಇವಾಗ ನಾನು ಪ್ಯಾರಲೋಗ್ರಾಮ್ನ ಡಿಸೈನ್ ಮಾಡ್ತಾ ಬರಬೇಕು ಇದಕ್ಕೆ. ಸೊ ಪ್ಯಾರಲೋಗ್ರಾಮ್ನ ನಾನು ಅಷ್ಟು ಈಸಿಯಾಗಿ ಡಿಸೈನ್ ಮಾಡೋಕ್ಕಲ್ಲ. ಸೊ ಹೀಗೆ ನಾನು ಡಿಸೈನ್ ಮಾಡೋಂಗಿಲ್ಲ. ಯಾಕಂತಂದರೆ ನನ್ನ ಫೋರ್ಸ್ ಯಾವ ಡೈರೆಕ್ಷನ್ನಲ್ಲಿ ಬರ್ತಿದೆ, ಎರಡೂ ಕೂಡ ಒಂದೇ ಪಾಯಿಂಟಿಂದ ಔಟ್ವರ್ಡ್ ಹೋಗಬೇಕು. ಸೊ ಏನು ಮಾಡ್ತೀನಿ? ಇದನ್ನು ನಾನು ಇಲ್ಲಿಗೆ ತರ್ತೀನಿ. ಸೊ ಈ ರೀತಿ ಮಾಡ್ತೀನಿ. ಸೊ ಇದೇ ಡೈರೆಕ್ಷನ್ ಅಲ್ವಾ, ಈ ಪಾಯಿಂಟಿಂದ ಔಟ್ವರ್ಡ್ ಹೋಗ್ತಿರೋ ಥರ ಆಗ್ತಾಯಿದೆ. ಸೊ ಇದನ್ನು Q ಅಂತ ತೊಗೊತೀನಿ. Q ಅಂತ ತೊಗೊಂಡು ಪ್ಯಾರಲೋಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡಿ ರಿಸಲ್ಟೆಂಟ್ R. ಇದು ರಿಸಲ್ಟೆಂಟ್ R. ಸೊ ಟೋಟಲ್ ಓವರ್ ಆಲ್ ಟೀಟಾ 135 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಯಿತು ನನಗೆ? ಸ್ಟ್ರೈಟ್ ಲೈನ್ ಇದ್ದಾಗ ಎಷ್ಟಿರುತ್ತೆ? 180 ಡಿಗ್ರಿ ಮೈನಸ್ ನನಗೆ ಆಲ್ರೆಡಿ 135 ಡಿಗ್ರಿ ಇದೆ. ಸೊ 135 ಡಿಗ್ರಿ. ಸೊ ಏನು ಉಳಿತು ನನಗೆ? 45 ಡಿಗ್ರಿ. ಸೊ ಇದರ ಟೀಟಾ ವ್ಯಾಲ್ಯೂ ಏನಾಯಿತು? 45 ಡಿಗ್ರಿ. ಇವಾಗ ನಾನೇನನ್ನು ಕಂಡುಹಿಡಿಬೇಕು? ರಿಸಲ್ಟೆಂಟ್ ಆರ್ನ ಕಂಡುಹಿಡಿಬೇಕು, ಮತ್ತು ಅದು ಎಷ್ಟು ಡಿಗ್ರಿ ಜೊತೆ ಒನ್ ಸೈಡ್ ಆಫ್ ದಿ ಫೋರ್ಸ್ಗೆ ಇನ್ಕ್ಲೈನ್ ಆಗಿದೆ ಅಂತಂದರೆ ಆಲ್ಫಾನ ಕಂಡುಹಿಡಿಬೇಕು. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ಏನು? R ಈಸ್ ಈಕ್ವಲ್ ಟು ರೂಟ್ ಆಫ್ P² ಪ್ಲಸ್ Q² ಪ್ಲಸ್ 2PQ ಕಾಸ್ ಟೀಟಾ. ಸೊ P ವ್ಯಾಲ್ಯೂ ಏನಿದೆ? 100² ಪ್ಲಸ್ Q ವ್ಯಾಲ್ಯೂ 80² ಪ್ಲಸ್ 2 ಇಂಟು 100 ಇಂಟು 80 ಕಾಸ್ ಟೀಟಾ ಏನು? ಟೀಟಾ ವ್ಯಾಲ್ಯೂ ಈಸ್ 45 ಡಿಗ್ರಿ. ಸೊ 45. ಸೊ ಇದನ್ನು ನೀವು ಕ್ಯಾಲ್ಸಿಯಲ್ಲಿ ಮಾಡಿದಾಗ ನಿಮಗೆ ಟೋಟಲ್ 166.474 ನ್ಯೂಟನ್ ಬರುತ್ತೆ. ಸೊ ಕ್ಯಾಲ್ಸಿಯಲ್ಲಿ ಮಾಡೋದು ಈಸಿ. ಸೊ ಅದನ್ನು ಇಲ್ಲಿ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಈಗ ಆಲ್ಫಾ ವ್ಯಾಲ್ಯೂನ ಕಂಡುಹಿಡಿತಾ ಹೋಗೋಣ. ಸೊ ಆಲ್ಫಾ ಫಾರ್ಮುಲಾ ಏನು? ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟೀಟಾ ಸೈನ್ ಟೀಟಾ ಬೈ P ಪ್ಲಸ್ Q ಕಾಸ್ ಟೀಟಾ. ಸೊ P ಪ್ಲಸ್ Q ಕಾಸ್ ಟೀಟಾ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಟೀಟಾ ವ್ಯಾಲ್ಯೂ ಏನಿದೆ? ಸೊ ಟೀಟಾ ವ್ಯಾಲ್ಯೂ ಈಸ್ 45 ಸೈನ್ 45 ಬೈ P ವ್ಯಾಲ್ಯೂ ಏನು? 100 ಪ್ಲಸ್ Q ವ್ಯಾಲ್ಯೂ 80 ಕಾಸ್ 45. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ? 19.864 ಡಿಗ್ರಿ. ಸೊ ಆಲ್ಫಾ ವ್ಯಾಲ್ಯೂ ಏನು ಬಂತು ನಮಗೆ? 19.864 ಡಿಗ್ರಿ. ಮತ್ತು ಸೊ ರಿಸಲ್ಟೆಂಟಿನ ವ್ಯಾಲ್ಯೂ 166.474 ನ್ಯೂಟನ್. ನೆಕ್ಸ್ಟ್ ಪ್ರಾಬ್ಲಮ್. 2 ಫೋರ್ಸಸ್ ಆಫ್ 50 ನ್ಯೂಟನ್ ಆ್ಯಂಡ್ 120 ನ್ಯೂಟನ್. ಸೊ P ಈಸ್ ಈಕ್ವಲ್ ಟು 50 ನ್ಯೂಟನ್, Q is equal to 120 Newton, acts at a point if their resultant is 130 Newton. Resultant ಕೊಟ್ಟಿದ್ದಾರೆ. ಸೊ 130 Newton. Find the angle between them. Find angle between them ಅಂತಂದರೆ
ಟೀಟಾನ ಫೈಂಡ್ ಔಟ್ ಮಾಡಬೇಕು. ಆಲ್ಸೋ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಆ್ಯಂಡ್ ಒನ್ ಆಫ್ ದಿ ಫೋರ್ಸ್. ಸೊ ರಿಸಲ್ಟೆಂಟ್ ಆ್ಯಂಡ್ ಒನ್ ಆಫ್ ದಿ ಫೋರ್ಸ್ ಅಂತಂದರೆ ಆಲ್ಫಾನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಡಯಾಗ್ರಾಮ್ನ ಬರೀತಾ ಹೋಗೋಣ. ಸೊ ಮೊದಲನೇದೇನು ಪಿ ಕ್ಯೂ ಅಂತ ಕನ್ಸಿಡರ್ ಮಾಡೋಣ. ಸೊ ಪಿ ವ್ಯಾಲ್ಯೂ ಗೊತ್ತಿದೆ, ಕ್ಯೂ ವ್ಯಾಲ್ಯೂ ಗೊತ್ತಿದೆ. ನೆಕ್ಸ್ಟ್ ರಿಸಲ್ಟೆಂಟ್. ಸೊ ರಿಸಲ್ಟೆಂಟನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಒಂದು ಪ್ಯಾರಲೋಗ್ರಾಮ್ನ ಬರಿತಾ ಹೋಗಬೇಕು. ಸೊ ರಿಸಲ್ಟೆಂಟ್ ವ್ಯಾಲ್ಯೂ ಕೂಡ ನಮಗೆ ಗೊತ್ತಿದೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಪೂರ ಪಿ ಮತ್ತು ಕ್ಯೂ ವೆಕ್ಟರ್ಸ್ ಮಧ್ಯೆ ಇರುವಂಥ ಆ್ಯಂಗಲ್ ಟೀಟಾ ಮತ್ತು ರಿಸಲ್ಟೆಂಟ್ ಆರ್ ಮತ್ತು ಪಿ ಮಧ್ಯೆ ಇರುವಂತಹ ಆ್ಯಂಗಲ್ ಆಲ್ಫಾನ ಕಂಡುಹಿಡಿತಾ ಹೋಗಬೇಕು. ಸೊ ಫಸ್ಟ್ ನಮಗೆ ಫಾರ್ಮುಲಾ ಗೊತ್ತಿದೆ, ಯಾವುದು, ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2 ಪಿ ಕ್ಯೂ ಕಾಸ್ ಟೀಟಾ. ಸೊ ಆರ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ಎಷ್ಟು, 130. ನೆಕ್ಸ್ಟ್ ಪಿ ವ್ಯಾಲ್ಯೂ 50 ಸ್ಕ್ವೇರ್. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ 120 ಸ್ಕ್ವೇರ್ ಪ್ಲಸ್ 2 ಇಂಟು 50 ಇಂಟು 120 ಕಾಸ್ ಟೀಟಾ ವ್ಯಾಲ್ಯೂ ಏನಿದೆ ನಮಗೆ ಗೊತ್ತಿಲ್ಲ. ಸೊ ಟೀಟಾನೇ ಕಂಡುಹಿಡಿಬೇಕು. ಸೊ ಇವಾಗ ಏನು ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಬೋತ್ ದಿ ಸೈಡ್. ಸೊ ಇಲ್ಲಿ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಸ್ಕ್ವೇರು ಮತ್ತು ರೂಟು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಅಷ್ಟೇ ನೆನಪಿರಲಿ, ಇನ್ನು ಉಳಿದಿರೋದು ಹಾಗೆ ಇರುತ್ತೆ. ಸೊ 130 ಸ್ಕ್ವೇರ್ ಈಸ್ ಈಕ್ವಲ್ ಟು 50 ಸ್ಕ್ವೇರ್ ಪ್ಲಸ್ 120 ಸ್ಕ್ವೇರ್ ಪ್ಲಸ್ 5 2s are 10. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರಿಬೇಕಾಗತ್ತೆ. ಸೊ ಎಷ್ಟು ಬರುತ್ತೆ, 5 2s are 10 ಇಂಟು 12. ಸೊ 12,000 ಕಾಸ್ ಟೀಟಾ. ಸೊ 50 ಸ್ಕ್ವೇರ್ ಪ್ಲಸ್ 120 ಸ್ಕ್ವೇರ್ ಏನಾಗುತ್ತೆ, 50 ಸ್ಕ್ವೇರ್ ಪ್ಲಸ್ 120 ಸ್ಕ್ವೇರ್ 16,900. ಸೊ 130 ಹೋಲ್ ಸ್ಕ್ವೇರ್ ಕೂಡ 16,900 ಪ್ಲಸ್ 12,000 ಕಾಸ್ ಟೀಟಾ. ಸೊ ಈ 16,900 ಲೆಫ್ಟ್ ಸೈಡಿಗೆ ಬಂದಾಗ ಏನಾಗುತ್ತೆ, ಮೈನಸ್ 16,900 ಆಗುತ್ತೆ. ಸೊ ಇವೆರಡು ಕೂಡ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಸೊ ನಮಗೆ ಉಳಿಯೋದೇನು, 0 ಈಸ್ ಈಕ್ವಲ್ ಟು 12,000 ಕಾಸ್ ಟೀಟಾ ಉಳಿತು. ಸೊ 12,000 ಕಾಸ್ ಟೀಟಾ ಲೆಫ್ಟ್ ಸೈಡ್ ಬರಬೇಕು ಅಂತ ಅಂದರೆ ಕೆಳಗಡೆ ಬರುತ್ತೆ. ಸೊ ಏನಾಗುತ್ತೆ, 0 ಆಗುತ್ತೆ. ಸೊ 0 ಈಸ್ ಈಕ್ವಲ್ ಟು, ಇವಾಗ ಏನಾಗುತ್ತೆ ವ್ಯಾಲ್ಯೂ, 0 ಈಸ್ ಈಕ್ವಲ್ ಟು ಕಾಸ್ ಟೀಟಾ ಆಯಿತು. ಸೊ ಟೀಟಾ ವ್ಯಾಲ್ಯೂ ಬೇಕು. ಸೊ ಟೀಟಾನ ಈ ಕಡೆ ತೊಗೊಂಡ್ರೆ, ಟೀಟಾನ ಕಾಸ್ನ ಆ ಕಡೆ ಕಳಿಸಿದೆ, ಕಾಸ್ ಇನ್ವರ್ಸ್ ಆಫ್ 0. ಸೊ ಕಾಸ್ ಇನ್ವರ್ಸ್ ಆಫ್ 0ನ ವ್ಯಾಲ್ಯೂ ಏನು, 90 ಡಿಗ್ರಿ. ಸೊ ನನಗೆ ಟೀಟಾ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಸೊ ಟೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಆಲ್ಫಾನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟೀಟಾ ಸೈನ್ ಟೀಟಾ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಟೀಟಾ. tan inverse of theta value 90 degree, 90 sin 90 degree by p value 50 plus 120 cos 90 degree. Sin 90 degree 1, cos 90 degree 0. So tan inverse of, ಸೊ ಇದು ಟೀಟಾ ಅಲ್ಲ, ಏನು, ಕ್ಯೂ ಅಂತ, ಕ್ಯೂ ಇಂಟು ಸೈನ್ ಟೀಟಾ ಅದು. ಸೊ ನಮಗೇನಾಗುತ್ತೆ, 120 ಇಲ್ಲಿ ಬರಬೇಕಿತ್ತು. ಸೊ 120 ಡಿವೈಡೆಡ್ ಬೈ ಇದು ಫುಲ್ 0 ಆಗುತ್ತೆ. ಸೊ 50. ಸೊ ಆನ್ಸರ್ ಏನಾಯಿತು, 67.38 ಡಿಗ್ರಿ. ಇಷ್ಟೇ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.